ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೋಡ್ರಮ್ಮಣ ನೋಡು, ನಮ್ಮ ಮೇರೆಗೆ ಬಂದು ಎಂತ ಪ್ರಚಾರ ಮಾಡ್ತಾವಳೆ. ಬಾ ಇವು ಮಾಡ್ತೀನಿ ಅವಳಿಗೆ. ಎಲ್ರು ಕೇಳಿ, ಜನಪರ ಪಕ್ಷದ ಅಭ್ಯರ್ಥಿ ತೀರ್ಥಂಕರ್ ಪ್ರಸಾದ್ ಅವರಿಗೆ ನೀವೆಲ್ರಿಗೂ ಓಟ್ ಹಾಕ್ಬೇಕು. ತೀರ್ಥಂಕರ್ ಪ್ರಸಾದ್ ಅವರು ನಿಮ್ ಕಾಲೋನಿಗೋಸ್ಕರ ಎಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಿಮ್ಗೂ ಗೊತ್ತು. ನೀವ್ ನಮ್ ತೀರ್ಥ ಅವ್ರನ್ನ ಗೆಲ್ಸಿದ್ರೆ ನಿಮ್ ಕಾಲೋನಿ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಏನಂತೀರಾ? ನೋಡಮ್ಮ, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ಸಾಹೇಬ್ರು ಗೆಲ್ಲಬೇಕು ಅಂತ ನೀನು ಬಯಸದೆ ಆದ್ರೆ ಶ್ರೀದೇವಿ ಕಾಲೋನಿಲ್ ಪ್ರಚಾರ ಮಾಡೋದ್ ಬಿಟ್ಟು ಬೇರೆ ಕಡೆ ನೋಡ್ಕೋ. ಇಲ್ಲಿ ಉಸಾಬ್ರಿ ನಿನಗ್ ಬೇಕಾಗಿಲ್ಲ. ನಾನ್ ಇಲ್ಲಿ ಪ್ರಚಾರ ಮಾಡಿದ್ರೆ ನಿಮ್ಗೇನ್ರಿ ಕಷ್ಟ? ನೋಡವ್ವ ತಾಯಿ, ನೀನೀಗಾಗ್ಲೇ ನನ್ನ ಮಗಳು ಬಾಳ ಆಟ ಆಡ್ತಾ ಇದೀಯ. ನೀನು ಒಬ್ಳು ನನಗೆ ಮಗಳು ಅಂತೇಳಿ ನಿನಗೆ ಹೇಳ್ತಾ ಇದ್ದೀನಿ ಕಣವ. ಏನಾರು ನಮ್ಮ ಕಾಲೋನಿ ಜನದ ಕ್ವಾಪಕ್ಕೆ ನೀನು ತುತ್ತಾಗ್ಬಿಟ್ರೆ ಸುಟ್ಟು ಹೋಗ್ಬಿಡ್ತೀಯ. ನಮ್ಮ ಸಾಹೇಬ್ರು ಗೆಲುವಿಗೆ ಅಡ್ಡಿ ಆಗ್ಬಿಡ್ತದೆ. ನಿನ್ ಕೈ ಮುಗಿತೀನಿ ಹೊಂಟಾಗವ್ವ. ರೀ ರಾಮಯ್ಯ ಅವ್ರೆ, ನಾನ್ ಯಾಕ್ರಿ ನಿಮ್ ಮಗಳು ಬಾಳಿ ಬೆಂಕಿ ಹಾಕ್ಲಿ? ಹೇಳ್ಬೇಕು ಅಂದ್ರೆ ನನ್ ಬಾಳಿ ಬೆಂಕಿ ಹಾಕ್ತೋಳು ನಿಮ್ ಮಗಳು. ನಾನ್ ಮದ್ವೆ ಆಗ್ಬೇಕಾಗಿರೋ ತೀರ್ಥಂಕರ್ ಅವ್ರನ್ನ ಮದ್ವೆ ಆದವಳು ನಿಮ್ ಮಗಳು. ಇವಾಗ ನನ್ಗೆ ಹೇಳಕ್ ಬರ್ತೀರಾ? ನಿಮ್ಮ ಮಗಳು ಬಾಳು ನಾನ್ ಹಾಕಿರೋ ಭಿಕ್ಷೆ ನೆನ್ಪಿರಿ. ಮುಚ್ಚಮ್ಮ ಬಾಯಿ. ಸಾಹೇಬ್ರೆ ನಿನ್ ಕೊಳ್ಳಿಗೆ ತಾಳಿ ಕಟ್ಬಿಟ್ಟವ್ರ. ನಿಂದೆ ನಿಶ್ಚಿತಾರ್ಥ ಆಗ್ಬಿಟ್ಟೈತೇನಮ್ಮ. ನೋಡಮ್ಮ, ಇಂತಿಂತವ್ರಿಗೆ ಗಂಟು ಹಾಕ್ಬೇಕು ಅಂತ ಭಗವಂತ ನಿರ್ಧಾರ ಮಾಡಿರ್ತಾನೆ. ಅದನ್ನ ಬದಲಾಯಿಸ್ಬೋದು ಅಂತ ನೀನ್ ಯೋಚನೆ ಮಾಡಕ್ ಹೋಗ್ಬೇಡ. ಮಗಳು ಬಾಳಿಗೆ ಮುಳ್ಳಾಗತ್ತಾ ಇದೀಯಾ? ಇದು ಒಳ್ಳೇದಲ್ಲ. ನಮ್ ಕಾಲೋನಿ ಜನ ನಮ್ ಮುಖ ನೋಡ್ಕೊಂಡು ಸುಮ್ಮನವ್ರೆ. ಅವ್ರು ಏನಾರು ತಿರುಗು ಬಿದ್ರೆ ಪೂಜೆ ಆಗೋಯ್ತೀಯ. ಮರುವಾದೆ ಅಂತ ಹೇಳ್ತಾ ಇದ್ದೀನಿ. ನಮ್ ಕಾಲೋನಿ ಕಡೆ ತಲೆ ಹಾಕು ಮಲಗಬೇಡ. ಹೋಯ್ತಾರಮ್ಮ. ಸುಭಾಷ್, ನಮ್ಗಿಲ್ ವಿಡಿಯೋ ಸಿಗುತ್ತೆ ತಾನೆ? ಪಕ್ಕಾನಾ? ಅದಕ್ಕೆ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಯೂಸ್ ಮಾಡಿ ಅವತ್ತು ಅಲ್ಲಿ ಯಾವ ನ್ಯೂಸ್ ಚಾನಲ್ ಅವ್ರು ಬಂದಿದ್ರು, ಅದ್ರಲ್ಲಿ ನಮಗೆ ಯಾರು ಹೆಲ್ಪ್ ಮಾಡ್ಬೋದು ಅಂತ ತಿಳ್ಕೊಂಡೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಡೋಂಟ್ ವೆರಿ, ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಹಾಯ್ ಸುಭಾಷ್. ಹಾಯ್. ಮಧು ಅವರು. ಮಧು ಅಲ್ಲಿದ್ದಾರೆ. ಥ್ಯಾಂಕ್ ಯು. ಮತ್ತೆ ಏನಿಲ್ಲ ಇಷ್ಟು ದೂರ? ಈಗ 3 ತಿಂಗಳ ಕೆಳಗಡೆ ಒಂದು ಪೊಲಿಟಿಕಲ್ ಪ್ರೊಟೆಸ್ಟ್ ಅಲ್ಲಿ ರಾಜೇಶ್ ಅಂತ ಒಬ್ಬ ಹುಡುಗ ಸುಟ್ಕೊಂಡು ಸತ್ತೋದ್ರಲ್ಲ, ಆ ರಾಜೇಶ ನನ್ ತಮ್ಮ ಸರ್. ಹೌದಾ? ಸಾರಿ. ಈಗ ನನ್ನಿಂದ ಏನಾಗ್ಬೇಕಿದೆ? ಏನಿಲ್ಲ ಸರ್, ಆ ಧರಣಿ ನಡೆದಿದ್ದ ವಿಡಿಯೋಸ್ ಎಲ್ಲ ನಿಮ್ ಚಾನಲ್ ಅಂದ್ರೆ ಜಾಸ್ತಿ ತೋರಿಸಿದ್ದು. ಅದಕ್ಕೆ ಆ ವಿಡಿಯೋಸ್ ಏನಾದ್ರೂ ಸಿಗ್ಬೋದಾ ಅಂತ. ವಿಡಿಯೋ ಹಾಗೆಲ್ಲ ಕೊಡೋಕ್ ಬರಲ್ವಲ್ಲ? ದಯವಿಟ್ಟು ಹಾಗನ್ಬೇಡಿ ಸರ್. ನಮ್ ರಾಜೇಶ ತಾನಾಗೆ ಮೈಗೆ ಬೆಂಕಿ ಹಚ್ಕೊಂಡಿಲ್ಲ. ಇದು ಕೊಲೆ ಅಂತ ನನ್ಗೆ ಈಗಷ್ಟೇ ಗೊತ್ತಾಗಿದೆ. ವಾಟ್? ಹೌದು, ನನ್ನ ತಮ್ಮ ಕೊಲೆ ಆಗಿದ್ದಾನೆ. ಅದಕ್ಕೆ ಆ ವಿಡಿಯೋದಲ್ಲಿ ಅವನಿಗೆ ಬೆಂಕಿ ಹಚ್ಚಿರೋರು ಯಾರಾದ್ರೂ ಕಾಣ್ಬೋದಾ, ಯಾವ್ದಾದ್ರು ಸುಳಿ ಸಿಗ್ಬೋದಾ ಅಂತ ಆಸೆ ಇಟ್ಕೊಂಡು ಬಂದಿದ್ದೀವಿ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೋಡಿ, ನಿಮ್ ನೋವು ನನ್ಗೆ ಅರ್ಥ ಆಗ್ತಾ ಇದೆ. ಆದ್ರೆ ಪ್ರೈವೇಟ್ ವಿಡಿಯೋಗಳನ್ನ ಸುಭಾಷ್ ಹೇಗೆ ಅಂತ ನೀವ್ ಮನ್ಸ್ ಮಾಡಿದ್ರೆ ಆಗುತ್ತೆ ಸರ್. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ನೋಡಿ, ನನ್ ತಮ್ಮನ್ ಕೊಂದವ್ರು ಯಾರು ಅಂತ ನನಗೆ ಗೊತ್ತಾಗ್ಲೇಬೇಕು. ಆ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನನ್ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗೋದು. ಸರ್, ನೀವೀಗ ಸಹಾಯ ಮಾಡಿದ್ರೆ ರಾಜೇಶನ್ ಕಳ್ಕೊಂಡಿರೋ ನಮಗೆ ನ್ಯಾಯ ಕೊಡಿಸ್ದಾಗತ್ತೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಪ್ಲೀಸ್ ಮಧು. ಸರಿ, ಬನ್ನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಹೇಬ್ರೆ, ಥ್ಯಾಂಕ್ ಯು. ತೀರ್ಥ, ಕಂಗ್ರ್ಯಾಚುಲೇಷನ್ಸ್. ಯಾಕೆ ಸರ್? ಮುಖ್ಯಮಂತ್ರಿಗಳು ಹೇಳಿದ್ರಪ್ಪ, ಮುಖ್ಯಮಂತ್ರಿಗಳು ನಿನ್ ಕೇಳಿದಷ್ಟು ಪಾರ್ಟಿ ಫಂಡ್ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಅದು ನಿನಗೆ ಅನುಕೂಲ ಆಗ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿತ್ಯ, ಯಾಕ ಮಾಡ್ತಾ ಇದೀಯಾ? ಏನಾಯ್ತು? ಬಾ ಮುಂದೆ ಬಾರಮ್ಮ. ಏನಾಯ್ತು?
ಯಾಕಮ್ಮ ಮಾಡ್ತಾ ಇದೀಯಾ? ಏನಾಯ್ತು ಅಂತ ಹೇಳು. ತೀರ್ಥ, ಏನಿದೆಲ್ಲ? ನಿತ್ಯ, ಯಾಕೆ ಅಳ್ತಾ ಇದೆಯಾ? ಕಾರ್ಯಕರ್ತರೆಲ್ಲರೂ ಬಂದಿದ್ದಾರೆ. ನೀವ್ ಹೀಗೆ ಹೇಳ್ತಾ ಇದ್ರೆ ನಾವೇನಂತ ಅನ್ಕೋಬೇಕು? ಏನ್ ಹೇಳಿ ತೀರ್ಥ, ಶ್ರೀದೇವಿ ಕಾಲೋನಿಗೆ ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ. ಅಲ್ಲಿ ಎಲ್ರು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ರು. ಆದ್ರೆ ಇದ್ದಕ್ಕಿದ್ದಾಗೆ ಸುಮನ್ ಅವ್ರ ಅಪ್ಪ ಬಂದು, ನೀನ್ ಯಾಕಮ್ಮ ಇಲ್ಲಿ ಪ್ರಚಾರ ಮಾಡ್ಬೇಕು, ನನ್ನ ಅಳಿಯಂದ್ರನ್ ಗೆಲ್ಸೋದ್ ನಮಗ್ ಗೊತ್ತಿಲ್ವಾ ಅಂತ ಏನೇನೋ ಬಾಯಿ ಬಂದಾಗ ಮಾತಾಡಿದ್ರು. ಅವ್ರು ಮಾತಾಡಿದ್ ಸಾಲ್ದು ಅಂತ ಅವ್ರ ಅಕ್ಕಪಕ್ಕ ಇದ್ದವರೆಲ್ಲ ನನಗ್ ತುಂಬಾ ಕೇವಲವಾಗಿ ನೋಡಿದ್ರು ತೀರ್ಥ. ನಾನು ಪಕ್ಷದ ಕೆಲಸ ಮಾಡ್ತಿದ್ರೆ ಅವರೆಲ್ಲ ಪರ್ಸನಲ್ ಆಗಿ ನನ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನನ್ ಕ್ಯಾರೆಕ್ಟರ್ ಬಗ್ಗೆ ಏನೇನೋ ಮಾತಾಡ್ತಿದ್ದಾರೆ ತೀರ್ಥ. ಅದು ಅಲ್ಲದೆ ಕಾಲೋನಿ ಒಳಗ್ ಬರಬಾರ್ದು ಅಂತ ಪತ್ರಿಕೆನೂ ಹಾಕಿದ್ದಾರೆ. ಶ್ರೀದೇವಿ ಕಾಲನಿಗೆ ಹೋಗು ಅಂತ ನಿಂಗೆ ಹೇಳಿದವ್ರು ಯಾರು? ಯಾಕೆ ಹೋಗಿದ್ದೆ ಇಲ್ಲಿಗೆ? ತೀರ್ಥ, ನಾನೇ ಹೇಳಿದ್ದು. ಬೇರೆ ಕ್ಷೇತ್ರದಲ್ಲಿ ಏನು ಸ್ಟ್ರಾಟಜಿ ಮಾಡಿದೀವೋ ಅದೇ ಸ್ಟ್ರಾಟಜಿನ ಈ ಕ್ಷೇತ್ರದಲ್ಲೂ ಮಾಡಿರೋದು. ಮಹಿಳಾ ಮೋರ್ಚಾ ಸದಸ್ಯರು ಏನ್ ಮಾಡಬೇಕೋ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಈ ವಿಷಯದಲ್ಲಿ ನಿನ್ನ ಫ್ಯಾಮಿಲಿಯವರು ಪರ್ಸನಲ್ ಆಗಿ ತಗೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಸರಿ ಇಲ್ಲ. ಅಲ್ಲ ಸರ್, ಕಾಲನಿ ವಿಷಯಕ್ಕೆ ಇವ್ರು ತಲೆ ಹಾಕದೆ ಬೇಡವಾಗಿತ್ತು. ಏನ್ ಮಾತಾಡ್ತಾ ಇದೆಯಾ ತೀರ್ಥ? ಮೊನ್ನೆವರೆಗೂ ಆ ರಾಜೇಶ್ ವಿಷಯ ಸುಮ್ಮನಾಗಿ ಗೊತ್ತಾಗಿ ಸಮಸ್ಯೆ ಆಗುತ್ತೆ ಅಂತ ಒದ್ದಾಡ್ತಾ ಇದ್ದೆ. ಆ ಕಾಶಿ ವಿಚಾರವಾಗಿ ನನ್ನ ಬಗ್ಗೆ ತಪ್ಪು ಅಭಿಪ್ರಾಯ ಬರುತ್ತೆ ಅಂತ ಗೊಂದಲದಲ್ಲಿದ್ದೆ. ಏನೇ ಆದ್ರೂ ಆ ಕಾಲೋನಿಯವರು ನಿನ್ಪುರಾಗಿ ನಿಂತ್ಕೋತಾರೆ ಅನ್ನೋ ನಂಬಿಕೆನೇ ಇಲ್ವಲ್ಲಪ್ಪ ನಿನಗೆ. ಅದೇ ಕಾರಣಕ್ಕೆ ನಾನು ನಿತ್ಯ ಮತ್ತು ಅವ್ರ ಟೀಮನ್ನ ಆ ಕಾಲೋನಿಗೆ ಕಳಿಸಿದ್ದು. ನೋಡ್ತಿರ್ತ, ಇನ್ನೇನು ಎಲೆಕ್ಷನ್ ಹತ್ರ ಬಂತು. ಇಂಥ ಸಮಯದಲ್ಲಿ ಪಕ್ಷದಲ್ಲಿ ಹೊಡೆದು ಮುಡಿದ್ರೆ ಅದು ನಿನ್ನ ಗೆಲುವಿಗೆ ಅಡ್ಡಿ ಆಗುತ್ತೆ. ಮೊದಲು ನೀನು ಹೋಗಿ ಸುಮನ ಹತ್ರನೋ ಅವ್ರ ಅಪ್ಪನ ಹತ್ರನೂ ಮಾತಾಡು. ನಿತ್ಯ ನಿನ್ನ ಸಪೋರ್ಟ್ ನಿಂತ್ಕೋತಾಳೆ. ಈಗ ಇವಳನ್ನ ಬ್ಲೇಮ್ ಮಾಡಿದ್ರೆ ನಿನಗೇನು ಲಾಭ? ಇನ್ಫ್ಯಾಕ್ಟ್ ಇವತ್ತು ನಿತ್ಯನಿಗೇನು ಸ್ಥಾನಮಾನ ಕೊಟ್ಟಿದ್ದೀವೋ ಅದೇ ಸ್ಥಾನಮಾನ ಆವತ್ತು ನಿನ್ನ ಹೆಂಡತಿ ಸುಮ್ಮನ ಕೊಡೋಕೆ ಒಪ್ಕೊಂಡಿದ್ವಿ. ಆದ್ರೆ ಅವ್ರು ಒಪ್ಕೊಂಡಿಲ್ವಲ್ಲ. ಅವತ್ತು ಒಪ್ಕೊಂಡಿದ್ದವರು ಈಗ ಇವಳು ಅಟ್ಯಾಕ್ ಮಾಡೋದು ಏನು ಪ್ರಯೋಜನ? ಅಳ್ಬೇಡ ನಿತ್ಯ, ನಾನು ಅವ್ರ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಮಿನಿಸ್ಟರ್ ಸರ್. ನಾನ್ ತೀರ್ಥನ್ ಪರವಾಗಿ ಇದ್ದೀನಿ ಅಂತ ನನ್ಗಿಂತ ಚೆನ್ನಾಗಿ ನೀವು ಕನ್ವಿನ್ಸ್ ಮಾಡಿದೀರಾ. ತೀರ್ಥಂಗೂ ನನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಮೂಡಿರುತ್ತೆ ಅಂತ ನಾನು ಅನ್ಕೋತೀನಿ. ಸುಭಾಷ್, ನನ್ಗವನು ಅದ್ರ ಮನ್ಸಾರೆ ಮಾಡ್ತಿದ್ದಾನೆ ಅಂತ ಅನ್ಸ್ತಿಲ್ಲ. ಹೌದು ಅದಕ್ಕೆ ಅವನನ್ನು ಯಾರೋ ಪ್ರವೋಕ್ ಮಾಡಿದ್ದಾರೆ. ನೀನ್ ಈ ತರ ಎಲ್ಲ ಮಾಡಿದ್ರೆ ಹೀರೋ ಆಗ್ತೆ ಅಂತ ಹೇಳಿರ್ಬೇಕು, ಅದಕ್ಕೆ ಹೀಗೆ ಮಾಡಿದ್ದಾನೆ. ಅವ್ನು ನೋಡಿ ಹೇಗೆ ಹೆದರ್ಕೊಂಡಿದ್ದಾನೆ. ನಿತ್ಯ, ಏನ್ ಮಾಡ್ಬೇಕು ಅಂತಿದ್ಯಾ ನೀನು? ರಾಮಯ್ಯ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು, ಶ್ರೀದೇವಿ ಕಾಲನಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಏನ್ ಸಾಧಿಸ್ಬೇಕು ಅಂತಿದ್ಯಾ? ತೀರ್ಥ, ನಾನ್ ನಿಮ್ ಪರವಾಗಿ ಪ್ರಚಾರ ಮಾಡೋದಕ್ಕೆ ಹೋಗಿದ್ದೆ. ಪ್ರಚಾರಕ್ಕೆ ಹೋಗು ಅಂತ ನಾನ್ ಹೇಳಿದ್ನ? ನೀನ್ ಪ್ರಚಾರ ಮಾಡ್ರೇನೆ ನಾನ್ ಗೆಲ್ಲದ? ತೀರ್ಥ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ನಾನ್ ಯಾಕೆ ಈಗ ಮಾತಾಡ್ತಾ ಇದೀನಿ ಅಂತ ನಿಂಗೆ ಚೆನ್ನಾಗ್ ಗೊತ್ತು. ಅಷ್ಟು ದಡ್ಡಿ ಅಲ್ಲ. ನನ್ನ ರಾಜಕೀಯ ಜೀವನದಲ್ಲಿ ಅಡ್ಡ ಬರಬೇಡ ಅಂತ 1000 ಸಲ ಹೇಳಿದ್ದೀನಿ. ಆದ್ರೆ ನೀನ್ ಕೇಳ್ತಾನೆ ಇಲ್ಲ ಅಲ್ವಾ? ನಿತ್ಯ, ನಾನೊಬ್ಬ ಪಬ್ಲಿಕ್ ಫಿಗರ್. ನಂಗೊಬ್ಳು ಹೆಂಡತಿ ಇದ್ದಾಳೆ. ನಾನು ಅವಳ ಜೊತೆ ಅನ್ಯೋನ್ಯವಾಗಿ ಬಾಳ್ತಾ ಇದೀನಿ ಅನ್ನೋದನ್ನ ನೀನ್ ಮರಿಬೇಡ. ನೀನ್ ನನ್ನ ಹತ್ರ ಬಂದಾಗ ನನ್ನ ಇಮೇಜ್ ಹಾಳಾಯ್ತು. ನಾವಿಬ್ರು ಫೋಟೋ ಪ್ರಿಂಟ್ ಆದಾಗ ಏನೇನೋ ಗಾಸಿಪ್ಗಳಾಯ್ತು.
ಇದೆಲ್ಲ ಯಾರಿಂದ ಆಗಿದ್ದು? ನೀನಿಂದಾನೇ ಆಗಿದ್ದಲ್ವಾ? ತೀರ್ಥ, ನೀವು ತುಂಬಾ ರೂಢಾಗಿ ಮಾತಾಡ್ತಿದ್ದೀರಾ. ನಿನಗೆ ಹರ್ಟ್ ಆಗ್ತಾ ಇರೋದನ್ನ ನೀನೇ ಹೇಳ್ತಿದ್ಯಾ, ನನಗೆ ಹರ್ಟ್ ಆಗ್ತಿದೆ. ನಾನು ಯಾರ ಹತ್ರ ಹೇಳ್ಕೊಳ್ಳಿ? ನನ್ನ ಕ್ಷೇತ್ರದಲ್ಲಿ ಶ್ರೀದೇವಿ ಕಾಲನಿ ಬಿಟ್ಟು 10 ವಾರ್ಡ್ಗಳಿದೆ. ನೀನಾಗ ಶ್ರೀದೇವಿ ಕಾಲನಿಗೆ ಹೋಗಿ ಪ್ರಚಾರ ಮಾಡಬೇಕಾಗಿತ್ತು, ಬೇರೆ ಕಾಲನಿಗೆ ಹೋಗ್ಬೋದಿತ್ತಲ್ವಾ? ಶ್ರೀದೇವಿ ಕಾಲನಿಗೆ ಹೋಗಿ ಪ್ರಚಾರ ಮಾಡೋ ಹುಚ್ಚ ಯಾಕೆ ನಿಂಗೆ? ತೀರ್ಥನ್ ಪರವಾಗಿ ಹೋಗಿ ಪ್ರಚಾರ ಮಾಡ್ದಂಗೆ ನೀನು ತೋರಿಸ್ಕೊಳ್ಳೋದಕ್ಕ? ನನ್ನ ಮೇಲೆ ಇನ್ನ ಪ್ರೀತಿ ಇದೆ ಅಂತ ಎಲ್ಲರಿಗೂ ಸಾರೋದಕ್ಕೆ? ನಿನ್ನ ಸಂಬಂಧ ಈಗಲೂ ಹಾಗೆ ಇದೆ ಅಂತ ತೋರಿಸ್ಕೊಳ್ಳೋದಕ್ಕೆ? ನೀನಿದು ನನ್ಗೋಸ್ಕರ ಮಾಡ್ತಾ ಇಲ್ಲ, ನಿನ್ಗೋಸ್ಕರ ಮಾಡ್ತಾ ಇರೋದು ನಿತ್ಯ. ಇದು ತೀರ್ಥ, ನಾನು ನಿಮ್ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ನಂಗೆ ಅರ್ಥ ಮಾಡ್ಕೊಳ್ಳೋದು ಬೇಕಾಗಿಲ್ಲ ನಿತ್ಯ. ಒಂದ್ ಕಡೆ ಸುಮ್ಮನವ್ರ ಸಮಸ್ಯೆ ನಡೀತಾ ಇದೆ, ಈ ಕಡೆ ನಿಂದು. ಅವ್ರು ಹೇಗೋ ಅರ್ಥ ಮಾಡ್ಕೋತಾರೆ. ನೀನಿಂದ ನಂಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಿತ್ಯ. ಇಲ್ಲಿಂದ ಹೋಗ್ಬಿಡು. ತೀರ್ಥ, ಬೇಡ ನೋಡಿ, ಬೇಡ ತೀರ್ಥ. ನಿತ್ಯ, ಒಳ್ಳೆ ಮಾತು ಹೇಳ್ತಾ ಇದೀನಿ. ಗೆಟ್ ಔಟ್. ಅಣ್ಣ, ಒಂದ್ ನಿಮಿಷ ನಿಲ್ಸಿ. ಸುಭಾಷ್, ಅಲ್ಲಿ ನೋಡು, ಕಠಿಣ ರಾಜೇಶ್ ಹಚ್ಕೊಂಡಿದ್ದಲ್ಲ, ಬೇರೆ ಕಡೆಯಿಂದ ಹಾರ್ ಬಂತು. ಸುಭಾಷ್, ಸ್ವಲ್ಪ ರಿವೈಂಡ್ ಮಾಡ್ತೀರಾ ಪ್ಲೀಸ್? ನೋಡು ಸುಭಾಷ್, ಅವನು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ. ಅದು ಕೊಲೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾ? ನನ್ನ ತಮ್ಮನ್ ಯಾರು ಕೊಲೆ ಮಾಡಿದ್ದಾರೆ ಸುಭಾಷ್? ಅವ್ನು ಮಾಡ್ಕೊಂಡಿದ್ದ ಆತ್ಮಹತ್ಯೆ ಅಲ್ಲ. ಮಧು, ನನಗೆ ಇದ್ರದ್ದೊಂದು ಕಾಪಿ ಸಿಗ್ಬೋದಾ ಪ್ಲೀಸ್? ಸರಿ, ಅದು ಫುಟೇಜ್ ಎಲ್ಲ ಪೆನ್ಡ್ರೈವ್ ಹಾಕೊಡೋರು. ಅದಕ್ಕೆ ಇಷ್ಟು ಸಿಕ್ಕಿದೆ ಅಂದಮೇಲೆ ರಾಜೇಶನ್ ಕೊಲೆ ಮಾಡಿದವ್ರನ್ನ ಖಂಡಿತ ಹುಡುಕ್ಬೋದು. ಹುಡುಕ್ಬೇಕು, ಹುಡುಕ್ತೀನಿ, ಹುಡುಕ್ತೀನಿ ಸುಭಾಷ್. ಅಮಾನುಷವಾಗಿ ಶಿಕ್ಷೆ ಆಗಲೇಬೇಕು. ನನ್ನ ಬೆಂಕಿ ಹಚ್ಚಿ ಸಾಯಿಸಿದವ್ರಿಗೆ ಶಿಕ್ಷೆ ಕೊಡದೇ ಇದ್ರೆ ನನ್ನ ಹೆಸರು ಸುಮ್ಮನೆ